ಹಾಯ್ ಹಲೋ ನಮಸ್ತೆ. ನಾನು ನಿಮಗೆ ಇವತ್ತು ಹೇಳೋಕ್ಕೆ ಏನಾಗ್ತಿದ್ದೀನಿ ಅಂದರೆ, ಒಂದು ಇ ಪಾವತಿ ಅನ್ನೋ ಆ್ಯಪ್ ಒಂದು ಬಿಟ್ಟಿದ್ದಾರೆ ಸರ್ಕಾರದಿಂದಲೇ. ಏನಪ್ಪ ಅಂದರೆ, ಪೂರ್ವಜರ ಹೆಸರಲ್ಲಿ ನಿಮ್ಮ ಪಾಣಿ ಇನ್ನೂ ಓಡ್ತಿದೆ ಅಂದರೆ ಅದನ್ನು ಬದಲಾವಣೆ ಮಾಡಿಸ್ಕೋಬೋದು. ಹೇಗಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ. ನೀವೇನಾದರೂ ಇದುವರೆಗೂ ನಿಮ್ಮ ಪಾಣಿಯಲ್ಲಿ ಪೂರ್ವಜರ ಹೆಸರು ಹಂಗೆ ಓಡ್ತಿದೆ ಅಂದರೆ ನಿಮಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯಗಳು ಸಿಗಲ್ಲ. ನೀವೇನಾದರೂ ಪಾವತಿ ಖಾತೆಯನ್ನು ಮಾಡಿಸ್ಕೊಳ್ಳದೆ ಹಂಗೆ ಇದ್ದರೆ ನಿಮಗೆ ಸರ್ಕಾರದಿಂದ ಬರುವಂಥ ಯಾವುದೇ ಸವಲತ್ತುಗಳು ಬರೋದಿಲ್ಲ. ಯಾಕಪ್ಪ ಅಂದರೆ, ಪಾಣಿಯಲ್ಲಿ ಇನ್ನೂ ಮರಣ ಹೊಂದಿದವರ ಹೆಸರು ಓಡ್ತಿದ್ರೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ. ಸವಲತ್ತುಗಳಂದರೆ ಕೊಳವೆ ಬಾವಿ, ಬೆಳೆ ಸಾಲ, PM ಕಿಸಾನ್ ಯೋಜನೆ, ಇದು ಯಾವುದೂ ಸರ್ಕಾರದಿಂದ ಸಿಗೋದಿಲ್ಲ. ಯಾಕಂದರೆ ಹಳೆ ಪಾಣಿಯಲ್ಲಿ ನಿಮ್ಮ ತಂದೆ ಹೆಸರಾಗಿರ್ಬೋದು, ಇಲ್ಲ ನಿಮ್ಮ ಗ್ರಾಮಾಡಳಿತಾಧಿಕಾರಿಯನ್ನು ಸಂಪರ್ಕಿಸಿ ಈ ಪಾವತಿ ಖಾತೆಗೆ ಬೇಕಾದಂತಹ ದಾಖಲೆಗಳನ್ನು ಕೊಟ್ಟು, ಅದಕ್ಕೆ ಏನೇನು ದಾಖಲೆಗಳು ಬೇಕಂದರೆ ವಂಶವೃಕ್ಷ, ಮರಣ ಪ್ರಮಾಣ ಪತ್ರ ಹಾಗೂ ಪಹಣಿ ಪತ್ರಿಕೆ, ಆಧಾರ್ ಕಾರ್ಡ್